ನಾಡ ಅಧಿದೇವತೆ ಚಾಮುಂಡಿ ತಾಯಿಯ ಭಕ್ತರಲ್ಲಿ ಒಂದು ಮನವಿ ಹಾಗೂ ಪ್ರಾರ್ಥನೆ, ದಯಮಾಡಿ ಚಾಮುಂಡಿ ಬೆಟ್ಟಕ್ಕೆ ಬರಬೇಡಿ. ಇಂತಹದ್ದೊಂದು ಮಾತನ್ನ ನೋವಿನಿಂದನೇ ಹೇಳ್ತಿದ್ದೀನಿ. ಕಾರಣ, ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಇವತ್ತು ಆಷಾಢ ಮಾಸದ ಅಂಗವಾಗಿ ದೇಶ ವಿದೇಶ, ರಾಜ್ಯ ಹೊರ ಜಿಲ್ಲೆಗಳಿಂದ ಲಕ್ಷಾಂತರ ಮಂದಿ ಪ್ರವಾಸಿಗರು ಬಂದಿದ್ದಾರೆ. ಆದ್ರೆ ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆ ಕಿಂಚಿತ್ ವ್ಯವಸ್ಥೆಯನ್ನು ಕೂಡ ಮಾಡದೆ ಇರೋದು ಮಾತ್ರ ದೊಡ್ಡ ದುರಂತ. ನೀವೀಗ ದೃಶ್ಯದಲ್ಲಿ ಗಮನಿಸ್ತಿರ್ಬೋದು, ಮೈಸೂರಿನ ಚಾಮುಂಡಿ ಬೆಟ್ಟದ ಅಂಗಳದಲ್ಲಿ ಬೆಳಗಿನ ಜಾವ 3 ಗಂಟೆಯಿಂದಲೂ ಕೂಡ ಸಾಕಷ್ಟು ಮಂದಿ ಭಕ್ತರು ಚಾಮುಂಡಿ ಬೆಟ್ಟಕ್ಕೆ ಆಗಮಿಸಿದ್ದಾರೆ. ಇವತ್ತು ವಿವಿಐಪಿ 50 ರೂಪಾಯಿ, 100 ರೂಪಾಯಿ ಹಾಗೂ 300 ರೂಪಾಯಿ ಹೀಗೆ ವಿಭಿನ್ನ ಲೈನ್ಗಳನ್ನ ಮಾಡಿಸಿದ್ದಾರೆ. ಇದ್ರ ಜೊತೆಗೆ ಸಾರ್ವಜನಿಕರಿಗಾಗಿ ಕೂಡ ಅಂದ್ರೆ ಧರ್ಮ ದರ್ಶನಕ್ಕಾಗಿ ಕೂಡ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಆದ್ರೆ ಯಾವ ವ್ಯವಸ್ಥೆಗಳು ಕೂಡ ಸರಿಯಾಗಿ ಆಗಿಲ್ಲ ಅನ್ನೋದಕ್ಕೆ ಇದೊಂದು ಸ್ಪಷ್ಟ ನಿದರ್ಶನ. ಕಾರಣ, ನಾವೀಗ ಇರುವಂತಹ ಸ್ಥಳ ವಿಐಪಿ ಲೈನ್ ಹಾಗೂ ವಿವಿಐಪಿ ಲೈನ್ ಪಕ್ಕದಲ್ಲಿದೆ. ಈ ಲೈನ್ಗಳೇ ಇಷ್ಟು ಅಧ್ವಾನದಿಂದ ಕೂಡಿದೆ ಅಂತ ಹೇಳಿದ್ರೆ, ಇನ್ನು ಸಾರ್ವಜನಿಕರಿಗಾಗಿ ಧರ್ಮ ದರ್ಶನ ಇರುವಂತಹ ಸ್ಥಳ ಇನ್ನೆಷ್ಟರ ಮಟ್ಟಿಗೆ ಅಧ್ವಾನದಿಂದ ಕೂಡಿರಬಹುದು ಅನ್ನೋದು ಈಗ ಕಾಡ್ತಿರುವಂತಹ ಪ್ರಶ್ನೆ. ಕಂದಾಯ ಇಲಾಖೆ, ಪೊಲೀಸ್ ಇಲಾಖೆ, ರೆವಿನ್ಯೂ ಡಿಪಾರ್ಟ್ಮೆಂಟ್ ಸೇರಿದಂತೆ ವಿವಿಧ ಇಲಾಖೆಯ ಆಯಕಟ್ಟಿನ ಸ್ಥಳದಲ್ಲಿ ಕೆಲಸ ಮಾಡಿರುವಂತಹವರು ತಮ್ಮ ಕುಟುಂಬಸ್ಥರನ್ನ ಕರೆದುಕೊಂಡು ಬಂದು ಇಲ್ಲಿ ದರ್ಶನ ಮಾಡಲಿಕ್ಕೆ ಇವತ್ತು ವ್ಯವಸ್ಥೆಯನ್ನ ಮಾಡ್ತಿದ್ದಾರೆ. ಅದರ ಜೊತೆಗೆ ಪೊಲೀಸ್ ಇಲಾಖೆಯಲ್ಲೂ ಕೂಡ ಸರತಿ ಸಾಲಿನಲ್ಲಿ ಅವರನ್ನ ಕರೆದುಕೊಂಡು ಬರದಂತೆ ನಮ್ಮ ಕುಟುಂಬದವರು, ನಮ್ಮವರು ಅಂತ ಹೇಳಿ ವಿವಿಐಪಿ ಲೈನ್ ಅನ್ನ ಮಾಡ್ಲಿಕ್ಕೆ ಮುಂದಾಗಿರೋದು ಸದ್ಯಕ್ಕೆ ಈ ಅಧ್ವಾನಕ್ಕೆ ಕಾರಣ ಆಗಿದೆ. ಯಾರೊಬ್ಬರಿಗೂ ಕೂಡ ಇಲ್ಲಿ ದರ್ಶನ ಭಾಗ್ಯ ಸಿಗ್ತಿಲ್ಲ. ಕಾರಣ, ಎಲ್ಲರೂ ಕೂಡ ನುಗ್ಲಿಗೆ ಹೋಗ್ತಿದ್ದಾರೆ. ಈ ಕಾರಣಕ್ಕಾಗಿಯೇ ಒಂದಷ್ಟು ತಳ್ಳಾಟ ನೂಕಾಟಗಳು ಆಗೋದ್ರ ಜೊತೆಗೆ ವಾಗ್ಯುದ್ಧಗಳು ಕೂಡ ಆಗಿದ್ವು. ಖುದ್ದು ಡಿಸಿಪಿ ಅವರು ಕೂಡ ಇದನ್ನ ಲೈನ್ ಅನ್ನ ಕ್ಲಿಯರ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರು, ಆದ್ರೂ ಕೂಡ ಅದು ಸಾಧ್ಯ ಆಗಿಲ್ಲ. ಕಾರಣ, ಪ್ರತಿಯೊಬ್ಬರ ಪ್ರತಿಷ್ಠೆ ಆಗಿದೆ. ಚಾಮುಂಡಿ ಬೆಟ್ಟದ ನಾಡಾಧಿದೇವತೆ ಚಾಮುಂಡಿ ತಾಯಿಯ ದರ್ಶನಕ್ಕೆ ಬಂದಂತಹ ಭಕ್ತರು ಸರತಿ ಸಾಲಿನಲ್ಲಿ ನಿಂತು ದರ್ಶನವನ್ನ ಮಾಡಿದ್ರೆ ಇಂತಹದ್ದೊಂದು ಅಧ್ವಾನ ಆಗ್ತಿರ್ಲಿಲ್ಲ. ಆದ್ರೆ ಎಲ್ಲರೂ ಕೂಡ ತಾವು ವಿವಿಐಪಿ ಅಂತ ಹೇಳಿ ಬಂದ ಪರಿಣಾಮವಾಗಿ ಇಂಥದ್ದೊಂದು ದುರಂತ ಸಂಭವಿಸ್ತಿದೆ. ಇದರ ಜೊತೆಗೆ ಜಿಲ್ಲಾಡಳಿತ ಸಕಲ ವ್ಯವಸ್ಥೆಯನ್ನ ಮಾಡಿದೆ ಅಂತ ಹೇಳ್ತಿದೆ. ಆದ್ರೆ ಇಲ್ಲಿ ಯಾವ ವ್ಯವಸ್ಥೆಗಳು ಕೂಡ ಇಲ್ಲದಿರೋದು ಮಾತ್ರ ದೊಡ್ಡ ದುರಂತವೇ ಸರಿ. ಚಾಮುಂಡಿ ಬೆಟ್ಟದಿಂದ ಕ್ಯಾಮರಾ ಪರ್ಸನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್ ಮೈಸೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.